ವೆಲ್ಕಮ್ ಬ್ಯಾಕ್. ಕಲಬುರಗಿ ಕ್ಷೇತ್ರದಲ್ಲಿ ಕೈ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ಕ್ಯಾಂಪೇನ್ ನಡೆಸುತ್ತಿದ್ದಾರೆ. ಯಾದಗಿರಿ ಜಿಲ್ಲೆಯ ಅನಾಪುರ ಗ್ರಾಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಚಾರ ಕೈಗೊಂಡಿದ್ದಾರೆ. ರಾಧಾಕೃಷ್ಣ ದೊಡ್ಮನಿ ಈ ಬಾರಿ ಗೆಲ್ಲಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಚಾರ ಅಬ್ಬರದಿಂದ ಸಾಗ್ತಾ ಇದೆ. ಯಾದಗಿರಿ ಜಿಲ್ಲೆಯ ಅನಾಪುರ ಗ್ರಾಮದಲ್ಲಿ ಪ್ರಚಾರ ಕೈಗೊಂಡಿದ್ದಾರೆ. ಸಾರ್ವಜನಿಕ ಸಮಾವೇಶದ ಮೂಲಕ ರಾಧಾಕೃಷ್ಣ ಮತಬೇಟೆಗಿಳಿದಿದ್ದಾರೆ. ಅಭಿವೃದ್ಧಿಗಾಗಿ ಕಾಂಗ್ರೆಸ್ಗೆ ಮತ ಹಾಕಿ ಅಂತ ರಾಧಾಕೃಷ್ಣ ಮನವಿ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪರ ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರು ಕೂಡ ಮತಬೇಟೆಯಾಡ್ತಾ ಇದ್ದಾರೆ. ಈ ಮೂಲಕ ಕಲಬುರಗಿ ಕ್ಷೇತ್ರದಲ್ಲಿ ರಾಧಾಕೃಷ್ಣ ದೊಡ್ಮನಿ ಪರವಾಗಿ ಒಂದಷ್ಟು ಅಲೆ ಏಳ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮತಯಾಚನೆ ಮಾಡೋದಕ್ಕೆ ಅನೇಕ ಕಾಂಗ್ರೆಸ್ನ ಮುಖಂಡರು ನಾಯಕರು ಕೂಡ ಸಾಥನ್ನ ಕೊಡ್ತಾ ಇದ್ದಾರೆ. ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಈಗ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರೇನಿದ್ದಾರೆ ಆಗ ಸೋತಿದ್ರಲ್ಲ, ಅದರ ಸೇಡನ್ನ ತೀರಿಸಿಕೊಳ್ಳುವಂತ ಅವಕಾಶ ಇದು. ರಾಧಾಕೃಷ್ಣ ದೊಡ್ಮನಿಯವರು ಗೆಲ್ಲುವಂಥದ್ದು ಬಹಳ ಪ್ರತಿಷ್ಠೆಯ ಕಣ ಇದು ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ. ಹಾಗಾಗಿ ಪ್ರಚಾರ ಜೋರಾಗಿನೇ ನಡೀತಾ ಇದೆ. ಅಭಿವೃದ್ಧಿಗಾಗಿ ಕಾಂಗ್ರೆಸ್ಗೆ ಮತ ಹಾಕಿ ರಾಧಾಕೃಷ್ಣ ದೊಡ್ಮನಿ ಅವರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಹಿಂದೆ ಉಮೇಶ್ ಜಾಧವ್ ಅವರ ವಿರುದ್ಧವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಣಕ್ಕಿಳಿದಂತಹ ಸಂದರ್ಭದಲ್ಲಿ ಮೊದಲ ಬಾರಿಗೆ ಸೋಲನ್ನ ಕಂಡಿದ್ರು. ಅಂದ್ರೆ ಅಲ್ಲಿವರೆಗೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಕಲಬುರ್ಗಿ ಕರೆಸ್ಕೊಳ್ತಾ ಇತ್ತು, ಆ ಕಾಂಗ್ರೆಸ್ನ ಹಿಡಿತದಲ್ಲಿತ್ತು. ಆದರೆ ಉಮೇಶ್ ಜಾಧವ್ ಅವರು ಗೆದ್ದ ಮೇಲೆ ಬಿಜೆಪಿಯ ತೆಕ್ಕೆಯಲ್ಲಿ ಇರುವಂತಹ ಈ ಕೋಟೆಯನ್ನ ಕಲಬುರಗಿ ಕ್ಷೇತ್ರವನ್ನ ಮತ್ತೆ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು, ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅಂತ ಕಾಂಗ್ರೆಸ್ನ ನಾಯಕರು ಶತಪ್ರಯತ್ನ ಮಾಡ್ತಿದ್ದಾರೆ. ಈಗ ಎಐಸಿಸಿ ಅಧ್ಯಕ್ಷರಾಗಿರೋದ್ರಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪರ್ಧೆಗಿಳಿದಿಲ್ಲ, ಬದಲಾಗಿ ಅವರ ಅಳಿಯ ರಾಧಾಕೃಷ್ಣ ದೊಡ್ಮನಿ ಅವರು ಕಣದಲ್ಲಿದ್ದಾರೆ. ಅವರನ್ನ ಗೆಲ್ಲಿಸಿಕೊಳ್ಳುವಂತಹ ಜವಾಬ್ದಾರಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಇದೆ, ಕಾಂಗ್ರೆಸ್ಗೂ ಇದೆ. ಹಾಗಾಗಿ ಅವರ ಪರವಾಗಿ ಈಗ ಅನೇಕ ಮುಖಂಡರು ನಾಯಕರು ಬಂದು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬಾಬುರಾವ್ ಚಿಂಚನಸೂರು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಖರ್ಗೆ ಅವರ ಸೋಲಿನ ಸೇಡನ್ನ ತೀರಿಸಿಕೊಳ್ಳುವಂತ ಒಂದು ಅವಕಾಶ, ಅದೇ ರೀತಿಯಾಗಿ ಕಾಂಗ್ರೆಸ್ಗೆ ಈ ಒಂದು ಭದ್ರಕೋಟೆ ಕಲಬುರಗಿ ಕ್ಷೇತ್ರ ಕೈ ತಪ್ಪು ಹೋಗಿತ್ತಲ್ಲ, ಅದನ್ನ ಮತ್ತೆ ವಶಪಡಿಸಿಕೊಳ್ಳುವಂತ ಅವಕಾಶ, ಇದೆಲ್ಲದನ್ನು ಕೂಡ ಸದುಪಯೋಗ ಪಡಿಸಿಕೊಳ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಪ್ರಚಾರವನ್ನ ಮಾಡ್ತಾ ಇದೆ. ಸಮಾವೇಶ ಇರ್ಬೋದು, ರ್ಯಾಲಿ ಇರ್ಬೋದು, ಮನೆ ಮನೆಗೆ ತೆರಳಿ ಪ್ರಚಾರ ಮಾಡುವಂಥದ್ದಿರ್ಬೋದು, ಕಾಂಗ್ರೆಸ್ನ 5 ಗ್ಯಾರಂಟಿಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡುವ ಮೂಲಕ ಈ ಗ್ಯಾರಂಟಿಗಳನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಅಂದರೆ ಕೇಂದ್ರದಲ್ಲಿ ನಮ್ಮ ಸರ್ಕಾರವೇ ಬರಬೇಕು. ಬರೀ 5 ವರ್ಷ ಅಲ್ಲ, 10 ವರ್ಷಗಳ ಕಾಲ ನಾವು ಅಧಿಕಾರದಲ್ಲಿರಬೇಕು ಅಂತ ಮತಯಾಚನೆಯನ್ನ ಮಾಡ್ತಿದ್ದಾರೆ. ನಾವು ಬಂದಿರೋದೇನೆಂದ್ರೆ, ನಾವು ಲೋಕಸಭಾ ಎಲೆಕ್ಷನ್ಗೋಸ್ಕರ ಬಂದಿದ್ದೀವಿ. ನಮ್ಮೆಲ್ಲ ಮತ ಯಾಚನೆ ಮಾಡಬೇಕು, ಮತ ಕೇಳ್ಕೊಂಡು ಹೋಗ್ಬೇಕಂತ ಬಂದಿದ್ದೀವಿ. ಈಗ ನಿಮ್ಮ ಊರಿಗೆ ಬಂದಿರೋದಾದ್ರೆ ಅಕ್ಕಪಕ್ಕ ಎಲ್ಲರೂ ಬಂದಿದ್ದೀವಿ. ಸತಿಗೆ ನಾವೆಲ್ಲರೂ ನಮ್ಗೆ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಳಕ್ ಬಂದಿದ್ದೀವಿ. ನಿಮಗೆ ಈಗ ಎಲೆಕ್ಷನ್ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ ಮೊದಲು, ಅದ್ರ ಹೆಚ್ಚಿಗೆ ನಾವು ಮಾತಾಡೋದು ಬೇಕಾಗಿಲ್ಲ. ಬಹಳ ಇಂಪಾರ್ಟೆಂಟ್ ಇದೆ ಈಗ ಎಲೆಕ್ಷನ್. ಯಾಕಂದ್ರೆ ನನ್ನ ಎಲೆಕ್ಷನ್ ಅಲ್ಲ ಇದು, ನಮ್ಮ ಕಲಬುರಗಿ ಅಭಿವೃದ್ಧಿ ಬಗ್ಗೆ ಎಲೆಕ್ಷನ್ ಮಾಡಬೇಕು, ದೇಶದ ಬಗ್ಗೆ ಅಂತ ನಮ್ಮ ಮೇಲೆ ಹೇಳಿದ್ರೆ ಈಗ ನಿಮ್ಗೆ ಅಭಿವೃದ್ಧಿ ಆಗ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸ್ಬೇಕು ಇಲ್ಲಿಂದ. ಈಗ ಅಂದ್ರೆ ನಾನು MP ಎಲೆಕ್ಷನ್ ಕ್ಯಾಂಡಿಡೇಟ್ ಈಗ ಇಲ್ಲಿ ನಾವೆಲ್ಲರೂ ವೋಟ್ ಹಾಕಿ ಆಶೀರ್ವಾದ ಮಾಡ್ಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತೀವಿ. ನಮ್ಗೆ ಗೊತ್ತಿರೋಂಗೆ ಈಗ 4 ವರ್ಷದ ಯಾವುದು ಅಭಿವೃದ್ಧಿ ಕೆಲಸಗಳು ಆಗಿಲ್ಲ, ಎಲ್ಲ ಕುಂಠಿತ ಆಗಿದ್ದಾರೆ. ಎಲ್ಲ ಇಲ್ಲ ನಮ್ಮ ಗೌರ್ಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಇದೆ. ಯಾಕಂದ್ರೆ MP ಇಲ್ಲ, ನಮ್ಮಲ್ಲಿ MLA ಇಲ್ಲ, ಕಾಂಗ್ರೆಸ್ MLA ಇಲ್ಲ. ಹಾಗಾಗಿ ಈಗ ನಮ್ಮ ರಾಜ್ಯ ಸರ್ಕಾರ ಇರೋದ್ರಿಂದ ನೀವು ಕಾಂಗ್ರೆಸ್ MP ಎಲೆಕ್ಟ್ ಮಾಡಿದ್ರೆ ನಮ್ಮ ಕೆಲಸ ಕಾರ್ಯಗಳೆಲ್ಲ ಮುಂದುವರಿತವೆ, ಇಲ್ಲಾಂದ್ರೆ ಮತ್ತೆ ನಮ್ಗೆ ಕುಂಠಿತ ಆಗ್ತವೆ. ತಾವೆಲ್ಲರೂ ನೀವು ಆಶೀರ್ವಾದ ಮಾಡಿ ನನಗೆ ಡೆಲ್ಲಿ ಕಳಿಸ್ಕೊಟ್ರೆ ನಿಮ್ ಧ್ವನಿಯಾಗಿ ನಾವು ಅಲ್ಲಿ ಕೆಲಸ ಮಾಡ್ತೀವಿ ಡೆಲ್ಲಿಯಲ್ಲಿ. ನಮ್ಗೆ ಇನ್ನೊಂದು ಅತ್ಯಂತ ಪ್ರಚಂಡ ಮೊದಲು ನಾವು ಆರಿಸಿ ಕಳಿಸಿ ನಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕಾಗಿ ನಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ತೀವಿ. ನಾವು ಬಂದಿರೋದೇನೆಂದ್ರೆ, ನಾವು ಲೋಕಸಭಾ ಎಲೆಕ್ಷನ್ಗೋಸ್ಕರ ಬಂದಿದ್ದೀವಿ. ನಮ್ಮೆಲ್ಲ ಮತ ಯಾಚನೆ ಮಾಡಬೇಕು, ಮತ ಕೇಳ್ಕೊಂಡು ಹೋಗ್ಬೇಕಂತ ಬಂದಿದ್ದೀವಿ. ಈಗ ನಿಮ್ಮ ಊರಿಗೆ ಬಂದಿರೋದಾದ್ರೆ ಅಕ್ಕಪಕ್ಕ ಎಲ್ಲರೂ ಬಂದಿದ್ದೀವಿ. ಸತಿಗೆ ನಾವೆಲ್ಲರೂ ನಮ್ಗೆ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಳಕ್ ಬಂದಿದ್ದೀವಿ. ನಿಮಗೆ ಈಗ ಎಲೆಕ್ಷನ್ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ ಮೊದಲು, ಅದ್ರ ಹೆಚ್ಚಿಗೆ ನಾವು ಮಾತಾಡೋದು ಬೇಕಾಗಿಲ್ಲ. ಲೋಕಸಭಾ ಚುನಾವಣೆ ಅಂಗವಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ
ಲೋಕಸಭಾ ಅಭ್ಯರ್ಥಿಯಾದ ರಾಧಾಕೃಷ್ಣ ಅವರೇ, ನಿಮ್ಮೂರಿನ ನೆಚ್ಚಿನ ನಾಯಕರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಬಸವರೆಡ್ಡಿ ಅನ್ಪೂರ್ ಅವರೇ, ಮಾಜಿ ಶಾಸಕರು ಮಾಜಿ ಸಚಿವರು ಆಗಿರ್ತಕ್ಕಂಥ ಬಾಬುರಾವ್ ಚಿಂಚನ್ಸೂರ್ ಅವರೇ, ತೆಲಂಗಾಣದಿಂದ ಆಗಮಿಸ್ತಕ್ಕಂಥ ಶಾಸಕ ಮಿತ್ರರಾಗಿರ್ತಕ್ಕಂಥ ಶ್ರೀಹರಿ ಅವರೇ ಮತ್ತು ಲಕ್ಷ್ಮೀಕಾಂತ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ, ಇಲ್ಲಿ ಸೇರಿರ್ತಕ್ಕಂಥ ಈ ಭಾಗದ ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳೇ ಮತ್ತು ಕಾರ್ಯಕರ್ತರೇ ಮತ್ತು ತಾಯಂದಿರೇ, ಅಕ್ಕ ತಂಗಿಯರೇ, ಈಗಾಗಲೇ ಬಸವರೆಡ್ಡಿ ಅನ್ಪೂರ್ ಅವರು ಸಾಕಷ್ಟು ಮಾತನಾಡಿದ್ದಾರೆ ಮತ್ತು ಬಾಬುರಾವ್ ಚಿಂಚನ್ಸೂರ್ ಆಗಲಿ ಮತ್ತು ನಮ್ಮ ಶಾಸಕ ಮಿತ್ರರಾಗಲಿ ಸಾಕಷ್ಟು ಮಾತನಾಡಿದ್ದಾರೆ. 7ನೇ ತಾರೀಕು ನಡೀತಕ್ಕಂತ ಚುನಾವಣೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ವೋಟ್ ಹಾಕ್ಬೇಕು, ಬಿಜೆಪಿಗೆ ಯಾಕೆ ವೋಟ್ ಹಾಕ್ಬಾರ್ದು ಅನ್ನೋದು ನೀವು ಮನವರಿಕೆ ಮಾಡ್ಕೊಳ್ಬೇಕು. ಯಾಕಂದ್ರೆ ನಾವು ಸುಮಾರು 10 ವರ್ಷದಿಂದ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರ ನೋಡ್ತಾ ಇದೆ. ಕೇವಲ ಸುಳ್ಳುಗಳ ಹೇಳಿ ನಮ್ಮ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದಿದೆ. 10 ವರ್ಷದಿಂದ ಈಗೇನು ಇವತ್ತು 10-15 ಲಕ್ಷ ರೂಪಾಯಿ ಪ್ರತಿ ಅಕೌಂಟ್ಗೆ ಆಗ್ತಿರೋದು, ರೈತರ ಆದಾಯ ದುಪ್ಪಟ್ಟು ಮಾಡ್ಕೊಳ್ಳತಕ್ಕಂಥದ್ದು, ಬಹಳಷ್ಟು ಸುಳ್ಳುಗಳನ್ನ 10 ವರ್ಷದಿಂದ ಹೇಳಿ ಬರೀ ಮಾತಿನಲ್ಲಿ ಜನರ ಮೋಡಿ ಮಾಡ್ತಕ್ಕಂಥ ಕೆಲಸ ಬಿಜೆಪಿ ನಾಯಕರು ಮಾಡ್ಕೊಂಡು ಬಂದಿದ್ದಾರೆ. ಹೋದ ಚುನಾವಣೆ ತಾವೆಲ್ಲರೂ ಕೂಡ ಬಹಳ ಹೆಚ್ಚಿನ ಮತ ಬಿಜೆಪಿಯಲ್ಲಿ ನಾವು ಇಂಥ ಆರ್ಸ್ ಕಳಿಸಿದ್ರಿ ಗುರುಮಠಕಲ್ ಕ್ಷೇತ್ರದ ಜನ. ತಾವೇನು ಪಡೆದದ್ದೇನೋ ಇವತ್ತು ಬಿಜೆಪಿ ಎಂಪಿ ಆರ್ಸ್ ಕಳಿಸಿದ್ರೆ ತಾವು ಪಡೆದದ್ದೇನೋ ಅನ್ನೋದು ನೀವು ವಿಚಾರ ಮಾಡ್ಬೇಕ. ಕಾಂಗ್ರೆಸ್ ಪಕ್ಷ ತನ್ನ ಅಧಿಕಾರ ಅವಧಿಯಲ್ಲಿ ಹೋದ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಗ್ರಾಮಕ್ಕೆ ನಾವು ನಾಯಕರು ಬಂದಂತ ಸಂದರ್ಭದಲ್ಲಿ ನಮ್ಮ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ಬೋದು, ನಾವು ಬಂದಂತ ಸಂದರ್ಭದಲ್ಲಿ ಜನರಿಗೆ ಕೆಲವು ಮಾತುಗಳನ್ನು మనందరి ప్రియతమ నాయకులు ఈ ప్రాంతాన్ని 50 సంవత్సరాలుగా అభివృద్ధి పయనం చేపించి యావత్ దేశంలో కూడా కలువరికి గుల్బర్గా అంటే మల్లికార్జున ఖర్గే అన్న పేరు వినిపించే విధంగా అభివృద్ధి చేసిన అభిమాన నాయకుడు మల్లికార్జున ఖర్గే గారి స్థానంలో మనందరి ప్రియతమ మనందరి ఓట్ల కోసం రాధాకృష్ణ గారు వచ్చారు. ఒకసారి ఆలోచన చేయండి. అందరూ ఆర్కే ఆర్కే అంటారు. ఆర్కే అంటే రాధాకృష్ణ గారు. నేను ఆర్కే అనడంలే, నేను ఎంకే అంటున్నా. ఆయన రాధాకృష్ణ గారు కాదు, మల్లికార్జున ఖర్గే గారు ఇక్కడ కూర్చున్నారన్న మాట మీకు గుర్తు చేస్తా ఉన్నా. సోదరుల వేదిక మీద ఉన్న పెద్దలు రాధాకృష్ణ గారు, జిల్లా అధ్యక్షులు బసిరెడ్డి గారు,